ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾತುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿ ಮಾಲಿಕಾ. ಮತ್ಸ್ಯಪುರಾಣದ ಪುರೂರವಸ್ ಮತ್ತೆ ಉರ್ವಶಿಯ ಒಂದು ಸಂಗಮ ಪ್ರಸಂಗವನ್ನು ನಾವು ನೋಡ್ತಾ ಇದ್ವಿ. ನೀವು ಪುರಾಣದ ಲಕ್ಷಣ ಏನು ಅಂದರೆ, ಯಾವುದನ್ನ ಮಹಾಭಾರತ ನೋಡಿ ನೀವು ಬದಲಾಯಿಸ್ಕೊಳ್ಬೇಕು ಅದು ಪುರಾಣ ಅಂತ. ಪುರಾಣದಲ್ಲಿ ಅರ್ಥವಾದಗಳಿರುತ್ತೆ. ಅರ್ಥವಾದ ಅಂತ ನಿಮಗೆ ಗೊತ್ತಾಗೋದು ಹೇಗೆ ಅಂತಂದ್ರೆ ಇತಿಹಾಸವನ್ನ ನೋಡಿದಾಗ. ಉದಾಹರಣೆಗೆ ಮತ್ಸ್ಯಪುರಾಣದ ಪುರೂರವಸ್ಸನ ಉಪಾಖ್ಯಾನ. ಒಮ್ಮೆ ಧರ್ಮ ಅರ್ಥ ಕಾಮಗಳು ಬಂದುವು ಮನೆಗೆ. ಪುರೂರವಸ್ಸ ಏನು ಮಾಡಿದ, ಧರ್ಮವನ್ನು ಹೆಚ್ಚು ಗೌರವಿಸಿದ, ಅರ್ಥ ಕಾಮಗಳನ್ನು ಗೌರವಿಸಲಿಲ್ಲ. ಹೀಗಾಗಿ ಅರ್ಥಕಾಮಗಳಿಗೆ ಸಿಟ್ಟು ಬಂತು. ಅರ್ಥಾಭಿಮಾನಿ ಶಪಿಸಿದ. ನೀನು ಉರ್ವಶಿಯ ಹಿಂದೆ ಒಬ್ಬಳ ಹೆಣ್ಣಿನ ಹಿಂದೆ ಹೋಗಿ ದರಿದ್ರನಾಗು, ಭಿಕ್ಷುಕನಾಗು ಅಂತ ಶಾಪ ಕೊಟ್ಟ. ಕಾಮ ಹೇಳಿತು, ನೀನು ಬಯಸಿದ್ದು ಸಿಗದೇ ಇರಲಿ, ಯಾಕಂದ್ರೆ ನೀನು ಧರ್ಮಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದೆಯಲ್ಲ ಅಂತ. ಆ ಎರಡರ ಶಾಪದಿಂದ ಉರ್ವಶಿಯ ಹಿಂದೆ ಬಿದ್ದು ಪುರೂರವ ಎಲ್ಲವನ್ನು ಕಳಕೊಂಡ. ಇದು ಕಥೆ. ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು ನಾವು? ಧರ್ಮವನ್ನ ವಿಪರೀತವಾಗಿ ಅವಲಂಬಿಸಿದ ಪುರೂರವಸ್ ಆಗ ಅರ್ಥಕಾಮಗಳ ಬಯಕೆ ಭುಗಿಲೆದ್ದು ದಾರಿ ತಪ್ಪಿದ. ಧರ್ಮ ಅರ್ಥ ಕಾಮ ಮೂರನ್ನು ಬ್ಯಾಲೆನ್ಸ್ ಮಾಡಬೇಕು. ಗೃಹಸ್ಥನಿಗೆ ಮಾತ್ರ ಇದು ನಿಯಮ. ಧರ್ಮ ಅರ್ಥ ಕಾಮ ಇವುಗಳನ್ನು ಬ್ಯಾಲೆನ್ಸ್ ಮಾಡಬೇಕು. ಬ್ಯಾಲೆನ್ಸ್ ಮಾಡಿ ಗೆಲ್ಲಬೇಕು. ಧರ್ಮಾರ್ಥ ಕಾಮಗಳನ್ನು ಬ್ಯಾಲೆನ್ಸ್ ಮಾಡದೆ ಹೋದರೆ, ಅಂದ್ರೆ ಧರ್ಮವನ್ನು ಮಾತ್ರ ವಿಪರೀತವಾಗಿ ಮಾಡ್ತಾ ಇದ್ರೆ ಅವನು ವಿಶೇಷತಃ ದೊರೆ ಅರ್ಥಕಾಮಗಳಿಂದ ರಹಿತನಾಗ್ತಾನೆ. ರಾಷ್ಟ್ರದ ಗತಿ ಏನಾಗಬೇಕು? ಅವನು ಪುರೂರವಸ್ಸು ದೊರೆ, ದೊಡ್ಡ ರಾಜ. ರಾಜನಾದವನು ಯಾವ ರೀತಿ ಪಾಲನೆ ಮಾಡಬೇಕು? ಒಬ್ಬ ವೈದಿಕ ಮನೆ ನಡೆಸೋ ತರ ಮಾಡಬೇಕೆ? ರಾಜ ಹೇಗೆ ಪಾಲನೆ ಮಾಡಬೇಕು? ಅವನ ರಾಜ್ಯಭಾರದಲ್ಲಿ ಎಲ್ಲರೂ ಇರ್ತಾರೆ. ದುಷ್ಟರಿರ್ತಾರೆ, ಮುಟ್ಟಾಳರಿರ್ತಾರೆ, ದಡ್ರು, ಜಾಂಡ್ರು ಎಲ್ಲರೂ ಇರ್ತಾರೆ. ಒಳ್ಳೆಯವರು, ಕೆಟ್ಟವರು ಎಲ್ಲರೂ ಇರ್ತಾರೆ. ಅವರೆಲ್ಲರನ್ನು ಬ್ಯಾಲೆನ್ಸ್ ಮಾಡಬೇಕು. ಬ್ಯಾಲೆನ್ಸ್ ಮಾಡದೆ ಹೋದ್ರೆ ಏನಾಗತ್ತೆ ಅನ್ನೋದು ಇದರ ಅರ್ಥ. ಹಾಗೆ ತಗೋಬೇಕು. ಯಾಕೆಂದ್ರೆ ಇತಿಹಾಸ ಅಲ್ಲ ಇದು. ಮಹಾಭಾರತದಲ್ಲಿ ಇದಿಲ್ಲ. ನೀವು ಯಾವುದೇ ಕಥೆ ಬಂದರೂ ಮಹಾಭಾರತದೊಟ್ಟಿಗೆ ಜೋಡಿಸ್ಕೋಬೇಕು. ಮಹಾಭಾರತದೊಟ್ಟಿಗೆ ವಿಮರ್ಶೆ ಮಾಡಬೇಕು, ಹೌದಾ ಅಂತ. ಯದಿಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿ ನತತ್ ಕ್ವಚಿತ್ ಅಂತ ಮಹಾಭಾರತದ ಒಂದು ಮಾತಿದೆ. ಮಹಾಭಾರತದ ಬಗ್ಗೆ ಮಹಾಭಾರತವೇ ಹೇಳುತ್ತೆ, ಇಲ್ಲಿ ಇರುವುದು ಬೇರೆಲ್ಲೆಲ್ಲಿಯೂ ಇರುವುದು, ಇಲ್ಲಿ ಇರದೇ ಇರೋದು ಬೇರೆಲ್ಲಿಯೂ ಇಲ್ಲ ಅಂತ. ಹಾಗಂತ ಹೇಳಿ ಮೆಕ್ಯಾನಿಕ್ ಇಂಜಿನಿಯರಿಂಗ್ ಇದೆಯಾ ಅಂತ ನೋಡೋದಲ್ಲ. ಧರ್ಮಾರ್ಥ ಕಾಮಗಳ ವಿಚಾರದಲ್ಲಿ ಮಹಾಭಾರತದಲ್ಲಿ ಇಲ್ಲದೆ ಇರೋದು ಬೇರೆಲ್ಲಿಯೂ ಇಲ್ಲ. ಇಲ್ಲಿರೋದೇ ಬೇರೆ ಕಡೆ ಇರೋದು. ಸರ್ವೇಷಾಂ ಕವಿಮುಖ್ಯಾನಾಂ ಉಪಜೀವ್ಯೋ ಭವಿಷ್ಯತಿ ಅಂತ ಮಹಾಭಾರತದ ಹೆಗ್ಗಳಿಕೆ. ಎಲ್ಲ ಕವಿಗಳಿಗೆ ಮಹಾಭಾರತವೇ ಉಪಜೀವ್ಯ, ಹಾಗೆ ಅರ್ಥ.
ಸರ್ವೇಷಾಂ ಕವಿಮುಖ್ಯಾನಾಂ ಉಪಜೀವ್ಯೋ ಭವಿಷ್ಯತಿ. ಸರಿ, ಇಲ್ಲಿಗೆ ಬನ್ನಿ. ಮಹಾಭಾರತದ ಹಿನ್ನೆಲೆಯಲ್ಲಿ ನಾವು ಇದನ್ನು ಚಿಂತನೆ ಮಾಡಬೇಕು. ಇನ್ನು ಭಗವದ್ ರೂಪ, ಮಹಾಭಾರತದಲ್ಲಿ ಇಲ್ಲದ ಭಗವದ್ ರೂಪ ಎಲ್ಲಿಯೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನೆನ್ಪಿಟ್ಕೊಳ್ಳಿ, ಏನು ಹೇಳಿದೆ ನಾನು? ಮಹಾಭಾರತದಲ್ಲಿ ಉಲ್ಲಿಖಿತವಾಗದ ಭಗವದ್ ರೂಪ ಇನ್ನೆಲ್ಲಿಯೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿಯಾದ್ರೂ ಯಾವುದಾದ್ರೂ ಭಗವಂತನ ಅವತಾರ ಅಂದ್ರೆ ಮಹಾಭಾರತದಲ್ಲಿ ಹೇಳಿದ್ಯಾ ನೋಡಿ, ಅಲ್ಲಿಲ್ಲ ಅಂದ್ರಿಲ್ಲ. ಹಾಗೆ ಅದರಿಂದಾಗಿ ನೀವು ಈ ಪುರೂರವಸನ ಕಥೆಯನ್ನ ಮಹಾಭಾರತದ ಪುರೂರವಸನ ಕಥೆಯೊಟ್ಟಿಗೆ ವಿಮರ್ಶೆ ಮಾಡಿ ನೋಡಬೇಕು. ಭಾಗವತದ ಕಥೆಯೊಟ್ಟಿಗೆ ವಿಮರ್ಶೆ ಮಾಡಿ ನೋಡಬೇಕು. ಪುರಾಣ ರಾಜ ಭಾಗವತ. ಈ ದೃಷ್ಟಿಯಲ್ಲಿ ನೋಡಿದಾಗ ನೀವು ಪುರೂರವಸ್ಸಿನ ಕಥೆಯನ್ನು ಏನಂತ ಹೇಳಬೇಕು? ಅರ್ಥವಾದ. ಅರ್ಥವಾದ ಅಂದ್ರೆ ಅದರ ಸಾರವನ್ನು ಗ್ರಹಿಸಬೇಕು. ಅದರ ಮೇಲ್ನೋಟಕ್ಕೆ ಅಸಂಗತವಾದ ನಡೆಯನ್ನ ಬಿಟ್ಟುಬಿಡಬೇಕು. ಧರ್ಮ, ಅರ್ಥ, ಕಾಮ ಇವುಗಳು ಬರೋದು, ಅದಕ್ಕೆ ಪೂಜೆ ಮಾಡೋದು, ಅದಕ್ಕೆ ಅರ್ಥಕಾಮಗಳಿಗೆ ಉಪೇಕ್ಷೆ ಮಾಡೋದು, ಆಗ ಅರ್ಥಕಾಮಗಳು ಸಿಟ್ಟು ಮಾಡಿಕೊಳ್ಳೋದು ಅದಲ್ಲ. ಮತ್ತೆ ಇದರಿಂದ ನಾವು ತಿಳಿಬೇಕಾದದ್ದೇನು? ಒಬ್ಬ ರಾಜನಾದವನು ತನ್ನ ದೇಶದಲ್ಲಿ ಧರ್ಮಾಚರಣೆ ಮಾತ್ರ ಮಾಡ್ತೇವೆ ಅಂತಂದ್ರೆ ದುಡ್ಡು ಎಲ್ಲಿಂದ ಬರಬೇಕು? ಕಡೆಗೆ ನೀವು ಹೇಳಿ ನಿಮಗೆ ಆಗದವ್ರನ್ನ ಹೊಡಿತೀವಿ, ಅದೇ ನಮ್ಮ ಕಮಾಡಿಟಿ, ಅದರಿಂದ ದುಡ್ಡು ತಗೊಳ್ತೇವೆ ಅಂತ ಅನ್ಬೇಕಾಗತ್ತೆ. ಅವರು ದುಡ್ಡು ತಗೊಂಡು ಬೇರೊಂದು ದೇಶಕ್ಕೆ ಯಾವಾಗಲೂ ತೊಂದರೆ ಮಾಡ್ತಾ ಇರಬೇಕಾಗತ್ತೆ, ಅಷ್ಟೇ, ಮತ್ತೇನಿಲ್ಲ. ನೀವು ದುಡ್ಡು ಕೊಡಿ, ಆ ದೇಶಕ್ಕೆ ತೊಂದರೆ ಮಾಡ್ತೇವೆ, ನೀವು ದುಡ್ಡು ಕೊಡಿ, ಈ ದೇಶಕ್ಕೆ ತೊಂದರೆ ಮಾಡ್ತೇವೆ ಅನ್ಬೇಕಾಗತ್ತೆ. ಅದರಿಂದಾಗಿ ಉತ್ಕಟವಾಗಿ ಧರ್ಮ ಒಂದೇ ಬಿಗಿಲು ಅಂತ ಹೋಗಬಾರದು. ಅರ್ಥಕಾಮಗಳ ಬಗೆಗೂ ಸರಿ, ಅರ್ಥ ಮಾತ್ರ ನಾವು ಗಮನ ಕೊಡ್ತೇವೆ ಅಂತಂದ್ರೆ ನಮ್ಮಲ್ಲಿಯೇ ಹೊತ್ಕೊಳ್ಳುತ್ತೆ. ಆಯುಧಗಳನ್ನು ಮಾರು, ಬೇರೆಯವರು ಹೇಗೆ ದುಡ್ಡು ತಂದಿರ್ತಾರೋ ನಾವು ರಕ್ಷಣೆ ಮಾಡ್ತೇವೆ, ನಾವು ರಕ್ಷಣೆ ಮಾಡೋದಕ್ಕೆ ನೀವು ದುಡ್ಡು ಕೊಡಿ ಅಂತನ್ನುವ ದೇಶಗಳು, ಅರ್ಥಕ್ಕೆ ಮಾತ್ರ ಮಹತ್ವವನ್ನು ಕೊಡುವವುಗಳು. ಇನ್ನು ಕಾಮಕ್ಕೆ ಮಾತ್ರ ಮಹತ್ವ ಕೊಟ್ಟರೆ ಮತ್ತೇನಾಗತ್ತೆ ಗೊತ್ತೇ ಇದೆ ನಿಮಗೆ, ಥಾಯ್ಲ್ಯಾಂಡ್ ಆಗ್ಬೇಕಾಗತ್ತೆ. ಆದ್ದರಿಂದ ಧರ್ಮ, ಅರ್ಥ, ಕಾಮ ಮೂರನ್ನು ಬ್ಯಾಲೆನ್ಸ್ ಮಾಡಬೇಕು. ಅದರಿಂದಾಗಿ ಧರ್ಮ ಮಾತ್ರ ಅಂತ ಇಟ್ಟುಕೊಂಡು ಅರ್ಥಕಾಮಗಳಿಗೆ ಎರವಾಗೋದಲ್ಲ, ಅರ್ಥ ಮಾತ್ರ ಅಂತ ಇಟ್ಟುಕೊಂಡು ಸ್ವಿಟ್ಜರ್ಲ್ಯಾಂಡು ಅಮೆರಿಕ ಆಗೋದು ಅಲ್ಲ, ಕಾಮ ಮಾತ್ರ ಪ್ರಧಾನ ಅಂತ ಹೇಳಿ ಥಾಯ್ಲ್ಯಾಂಡು ಆಗೋದಲ್ಲ. ಬ್ಯಾಲೆನ್ಸ್ ಮಾಡಬೇಕು. ನಮಗೆ ಗೊತ್ತಾಗೋದು ಪುರಾಣದ ಈ ಮಾತಿನ ಮೂಲಕ. ಇಷ್ಟರೊಂದಿಗೆ ನಾವು ಮುಂದೆ ಹೋಗಬೇಕು. ಇಲ್ಲಿ ತನಕ ನಾವು ನೋಡಿದ್ವಿ. ಆಮೇಲೆ ಧರ್ಮ ಪ್ರಸನ್ನ ಆಗಿತ್ತು. ಒಂದು ಬಾರಿ ಕೇಶಿ ಅಂತ ಒಬ್ಬ ದೊಡ್ಡ ದಾನವ, ಅವನು ಚಿತ್ರಲೇಖೆಯನ್ನು ಮತ್ತೆ ಉರ್ವಶಿಯನ್ನು ಎತ್ಕೊಂಡು ಹೋದ. ಆ ಕೇಶಿ ಅನ್ನುವ ದಾನವನನ್ನ ಪುರೂರವಸ್ ವಾಯವ್ಯಾಸ್ತ್ರೇಣ ವಾಯವ್ಯಮಸ್ತ್ರಂ ಮುಕ್ತ್ವಾ, ವಾಯವ್ಯಾಸ್ತ್ರದಿಂದ ಸೋಲಿಸಿದ. ಇಂದ್ರ ಮಿತ್ರನಾದ. ಆಗ ಉರ್ವಶಿ ಅವನನ್ನು ಒಲಿದಳು. ಒಂದು ನಾಟಕ ಆಯಿತಂತೆ, ಲಕ್ಷ್ಮೀ ಸ್ವಯಂವರ ಅಂತ ಅದರ ಹೆಸರು. ಈ ಲಕ್ಷ್ಮೀ ಸ್ವಯಂವರ ಅತ್ಯಂತ ಪ್ರಾಚೀನವಾದ ನಾಟಕ, ಪುರಾಣದಲ್ಲಿ ಅದರ ಉಲ್ಲೇಖ ಇದೆ. ಅಷ್ಟೇ ಯಾಕೆ, ಪತಂಜಲಿಗಳ ಮಹಾಭಾಷ್ಯದಲ್ಲಿ ಉಲ್ಲೇಖ ಇದೆ. ಅಷ್ಟೇ ಯಾಕೆ,
ಭರತನ ನಾಟ್ಯಶಾಸ್ತ್ರದಲ್ಲಿ ಮೊಟ್ಟ ಮೊದಲ ರೂಪಕ ಯಾವುದು ಅಂತಂದ್ರೆ ಲಕ್ಷ್ಮೀ ಸ್ವಯಂವರ ಅಂತಾರೆ. ಆ ಲಕ್ಷ್ಮೀ ಸ್ವಯಂವರ ನಾಟಕ ಆಗುವಾಗ ದೈತ್ಯರು ಅಡ್ಡ ಮಾಡಿದ್ರಂತೆ, ಇಲ್ಲ ನಮ್ಮನ್ನು ಕೆಡದಾಗಿ ತೋರಿಸ್ತಾ ಇದ್ದಾರೆ ಅಂತ. ಆಗ ಬ್ರಹ್ಮದೇವರು ಸಮಾಧಾನ ಮಾಡಿದ್ರಂತೆ, ಇಲ್ಲಪ್ಪ ಅಲ್ಲಿ ಹಿಂದೆ ನಡೆದದ್ದನ್ನು ತೋರಿಸ್ತಾ ಇರೋದು, ಅದು ತೋರಿಸದ ಮಾತ್ರಕ್ಕೆ ನಿಮ್ಮ ನಿಮ್ಮ ಹಿಂದಿನವರ ಅಜ್ಞಾನ, ನಿಮ್ಮ ಹಿಂದಿನವರ ಅನ್ಯಾಯ ಮುಚ್ಚಿ ಹೋಗಲ್ಲ, ಆಯ್ತಾ? ಅದರಿಂದಾಗಿ ನೀವು ಆ ನಾಟಕವನ್ನು ಶಾಂತವಾಗಿ ನೋಡ್ರಿ, ರಸವನ್ನು ಆಸ್ವಾದನೆ ಮಾಡ್ರಿ, ನೀತಿಯನ್ನು ಗ್ರಹಿಸಿ ಅಂತ ಬ್ರಹ್ಮದೇವರು ಹೇಳಿದ್ರಂತೆ. ಇದು ನಮಗೆ ಭರತನ ನಾಟ್ಯಶಾಸ್ತ್ರದಲ್ಲಿ ದೊರಕತ್ತೆ. ಆಮೇಲೆ ಅವರೆಲ್ಲ ಏನು ಗೊತ್ತಾ ತೀರ್ಮಾನ ಮಾಡಿದ್ರು, ನಾವು ಮುಂದೆ ನಾಟಕಕಾರರಾಗ್ತೇವೆ ಅಂದ್ರು. ಆ ದೈತ್ಯರೇ ಈಗೆಲ್ಲ ಆಗಿರೋದು. ಬರ್ಟೋಲ್ಟ್ ಬ್ರೆಕ್ಟಿನಿಂದ ಹಿಡಿದು ಗೊತ್ತಾಯ್ತೆ, ಎಲ್ಲರೂ ಅವರೇ. ಇದು ಸಮಸ್ಯೆ. ಈ ಒಳಿತು ಕೆಡುಕುಗಳ ಸಂಗ್ರಾಮ ಕಲೆಯಲ್ಲಿ ಹೇಗೆ, ಕಲಾವಿದರಲ್ಲಿ ಹೇಗೆ, ಕಲಾಕಾರರಲ್ಲಿ ಹೇಗೆ ಅಂತ ನಾನು ಹೇಳ್ತಾ ಹೋದ್ರೆ ನಿಮಗೆ ಬೇಸರ ಬರುತ್ತೆ. ಕಥೆ ಒಂದನ್ನು ಹೇಳಿ ಅಂದ್ರೆ ಕಥೆ ನಡೆಯೋದು ಹೇಗೆ, ಕಥಾಕಾರರು ಹೇಗೆ ಯೋಚನೆ ಮಾಡ್ತಾರೆ, ಯಾವ್ಯಾವ ಕಥೆ ಆಯಿತು, ಆ ಕಥೆ ಹೇಗೆ ರೂಪಕ ಆಯಿತು, ಹೇಗೆ ರೂಪಕ ಆಗಲಿಲ್ಲ, ಕಲಾವಿದರು ಹೇಗೆ ಡೈವರ್ಟ್ ಆಗ್ತಾರೆ ಇತ್ಯಾದಿಗಳ ಬಗ್ಗೆ ಎಲ್ಲ ಹೇಳ್ತಾನಲ್ಲ ಅಂತ ನಿಮಗೆ ಅನ್ನಿಸದಿರಲಿ ಅಂತ ನಾನು ಅದನ್ನು ಹೇಳದೆ, ಪ್ರಾಚೀನ ಭಾರತದ ಸಾಹಿತ್ಯದಲ್ಲಿ ಅದರ ಕ್ಲಾಶ್, ಸಂಘರ್ಷ ಯಾವ ರೀತಿ ಇದೆ ಅಂತ ಅದನ್ನ ಇನ್ನೊಮ್ಮೆ ಯೋಚನೆ ಮಾಡೋಣ. ಈ ಕಥೆಯನ್ನ ಕಾಳಿದಾಸ ಕೂಡ ಬರೆದಿದ್ದಾನೆ, ವಿಕ್ರಮೋರ್ವಶೀಯ ಅಂತ ಅದರ ಹೆಸರು. ಮಾಳವಿಕಾಗ್ನಿಮಿತ್ರ ವಿಕ್ರಮೋರ್ವಶೀಯ. ಅವನು ಮೊದಲು ನಾಟಕ ಬರೆದಾಗ ಅವನು ಬಹಳ ಹೆದರಿಕೆ ಆಗೋಯ್ತು. ಯಾಕೆಂದ್ರೆ ಅವರು ಶ್ರಾವ್ಯ ಕಾವ್ಯದಲ್ಲಿ ಜಾಣ. ಅವನು ಕಥೆಯನ್ನ ನಾಟಕ ರೂಪದಲ್ಲಿ ಮಾಡೋದು ಅವನಿಗೆ ಕಷ್ಟ ಆಗೋಗಿತ್ತು ಕಾಳಿದಾಸನಿಗೆ. ಆದ್ರೂ ಅವನು ಬರೆದ, ಆ ಪರಿತೋಷಾದ್ಯುದುಷಾಂನ ಸಾಧು ಮನ್ಯೇ ಪ್ರಯೋಗ ವಿಜ್ಞಾನಂ ಅಂತ. ಪ್ರಾಚೀನ ಅಂತ ಹೇಳಿ ಎಲ್ಲವೂ ಸರಿಯಲ್ಲ, ನವೀನ ಅಂತ ಹೇಳಿ ಎಲ್ಲವೂ ಕಳಪೆ ಅಲ್ಲ. ಸಜ್ಜನರು ಪರೀಕ್ಷೆ ಮಾಡಿ ಪ್ರಾಚೀನ ಮಿತ್ಯೇವ ನ ಸಾಧು ಸರ್ವಂ ನವೀನ ಮಿತ್ಯೇವ ನಚೈವ ತ್ಯಾಜ್ಯಂ. ಪ್ರಾಚೀನ ಅಂತ ಹೇಳಿ ಎಲ್ಲವನ್ನು ಇಟ್ಕೊಳ್ಳೋದಲ್ಲ, ನವೀನ ಅಂತ ಎಲ್ಲವನ್ನು ಕಳಪೆ ಅಂತ ಅನ್ನೋದಲ್ಲ. ಸಂತ ಪರೀಕ್ಷಾ ಅನ್ಯತರದ್ ಭಜಂತೆ. ಸಜ್ಜನರು ಗುಣಗಳನ್ನ ನೋಡಿ ಯಾವುದು ಒಳ್ಳೆಯದು ಅಂತ ತೀರ್ಮಾನ ಮಾಡ್ತಾರೆ. ಹಳೇದೋ ಹೊಸದೋ ಮುಖ್ಯ ಅಲ್ಲ ಅಂತ ನಾವು. ಯಾಕೆಂದ್ರೆ ಅವನು ಮೊದಲು ನಾಟಕ ಬರೆದಿದ್ದವನು ಕಾಳಿದಾಸ. ಬಹಳ ಭಯ ಆಯಿತು, ಯಾಕೆಂದ್ರೆ ಎಂತೆಂಥವ್ರಿದ್ರು ಅವನಿಗಿಂತ ಮೊದಲು. ಅದಕ್ಕೆ ಅವನು ಬರೀಲಿಕ್ಕೆ ಭಾರಿ ಕಷ್ಟ. ನಾನು ಮೊದಲು ಕಥೆ ಬರೆದಾಗಲೂ ಒಬ್ಬರು ಸಾಹಿತಿಗಳು ಹಾಗೆ ಹೇಳಿದ್ರು, ಆಚಾರ್ಯ ನಿಮಗೆ ಕಥೆ ಬರೀಲಿಕ್ಕೆ ಬರಲ್ಲ, ವಿಮರ್ಶೆ ಮಾಡ್ಕೊಂಡಿರಿ ಅಂತ. ಅದು ನಮ್ಮ ತಂದೆಯವರ ಒಂದಿಷ್ಟು ಕಥೆಗಳಿದ್ವು. ಒಂದು 3-4 ಕಥೆ ಇದೆ. ನೀವೊಂದು 3-4 ಕಥೆ ಬರೆದ್ರೆ ತಂದೆ ಮಕ್ಕಳ ಕಥಾ ಸಂಕಲನ ಒಟ್ಟಿಗೆ ಆಗ್ತದೆ. ಅದೊಂದು ಅಪೂರ್ವ ಸಾಹಿತ್ಯ ಲೋಕದಲ್ಲಿ, ಬರೀರಿ ಎಂದ್ರು. ನಾನು ಬರೆದೆ. ಧಾರವಾಡದ ಅವ್ರು ಹೇಳಿದ್ರು, ಅವರು ಒಬ್ರು ಒಂದು ಕಾಲದಲ್ಲಿ ಸ್ವಾಮಿಗಳಾಗಿದ್ದವರು, ಅವರು ಹೇಳಿದ್ರು, ನೋಡಿ ಆಚಾರ್ಯ ನಿಮಗೆ ಕಥೆ ಬರೀಲಿಕ್ಕೆ ಬರಲ್ಲ ಆಯ್ತಾ ಅಂತ. ಆದ್ರೆ ಈಗ ನಾನು ಬರೆದಿದ್ರೆ ಚೆನ್ನಾಗಿ ಬರಿತಾ ಇದ್ದೆ ಅಂತ ಅನ್ಸತ್ತೆ. ಯಾಕೆಂದ್ರೆ ನಾನು ಈಗ ಒಂದು ಸ್ವಲ್ಪ ಕಥನದಲ್ಲಿ ಪರವಾಗಿಲ್ಲ ಅಂತ ಅನಿಸುವಷ್ಟು ಇದೆ. ಆದ್ರೆ ಹೀಗಾಗಲ್ಲ. ಯಾಕೆ ಹೇಳಿದ್ದು ಅಂತಂದ್ರೆ, ಕಾಳಿದಾಸನಂತಹವನಿಗೂ ಕೂಡ ಒಂದು ಸಮಸ್ಯೆ ಇತ್ತು, ನಾನು ಕಥೆಯನ್ನ ಚೆನ್ನಾಗಿ ಹೇಳ್ತೇನೋ ಇಲ್ಲವೋ ಅಂತ. ಅದಕ್ಕೆ ಅವನು ಅದನ್ನು ತೋಡಿಕೊಂಡ. ಅವನು ಮಾಡಿದ್ದು ವಿಕ್ರಮೋರ್ವಶೀಯ. ಆ ವಿಕ್ರಮೋರ್ವಶೀಯ ಅದ ಮೂಲ ಯಾವುದು ಅಂದ್ರೆ ಮತ್ಸ್ಯಪುರಾಣದಲ್ಲಿರುವ ಉರ್ವಶಿ ಮತ್ತೆ ಪುರೂರವಸರ ಕಥೆ. ಅದನ್ನು ಹೇಳ್ಬೇಕಾಯ್ತು. ಆಮೇಲೆ ಈ ಪುರಾಣದಲ್ಲಿ ನಾಟಕದ ಬಗ್ಗೆ ಬಂದಿದೆ. ಲಕ್ಷ್ಮೀ ಸ್ವಯಂವರ ಅಂತ ನಾಟಕ, ಅದು ಮೊದಲ ನಾಟಕ. ಇಡೀ ಜಗತ್ತಿನಲ್ಲಿ ಮೊದಲ ನಾಟಕ ಯಾವುದು ಅಂತಂದ್ರೆ
ಲಕ್ಷ್ಮೀ ಸ್ವಯಂವರ. ಭರತ ತನ್ನ ನಾಟ್ಯಶಾಸ್ತ್ರದಲ್ಲಿ 10 ತರಹದ ರೂಪಕಗಳನ್ನು ಹೇಳ್ತಾನೆ. ನಾಟಕ, ಪ್ರಕರಣ, ಬಾಣ, ವೀಥಿ, ಈಹಾಮೃಗ, ಪ್ರಕರ, ಈ ತರಹ 10. ಡಿಮ ಅಂತ ಒಂದು ನಾಟಕ ರೂಪಕ ಪ್ರಕಾರ. ಆ 10 ಪ್ರಕಾರಗಳ ಲಕ್ಷಣವನ್ನ ನಾನು ಇದರಲ್ಲಿ ಕೊಟ್ಟಿದ್ದೇನೆ. ಯಾವುದದು 3 ಆಟ 3 ನೋಟದ ಬೆನ್ನುಡಿಯಲ್ಲಿ ಕೊಟ್ಟಿದ್ದೇನೆ. ಹೇಗೆಲ್ಲ ನಾಟಕ ಅಂತ ಇತ್ತು ಅದನ್ನ ಇವಾಗ ಫಿಲ್ಮ್ಗಳು ನೋಡಿಸ್ಕೊಂಡ್ರೆ ಅದೊಂದು ಅದ್ಭುತವೇ. ಅದನ್ನು ನಾವು ಯಾವ ರೀತಿ ಉಪಾಯವಾಗಿ ಅಳವಡಿಸ್ಕೋಬಹುದು, ಹಿಂದಿನವರು ಯಾವ ರೀತಿ ಯೋಚನೆ ಮಾಡಿದ್ರು ಅಂತ. ಆಮೇಲೆ ಇನ್ನು ಬರುವ ಪ್ರಿಂಟ್ ಆಗುವ ಇನ್ನೊಂದು 2-3 ತಿಂಗಳಲ್ಲಿ ಪ್ರಿಂಟ್ ಆಗುತ್ತೆ. ನಾಟ್ಯ ದರ್ಪಣವನ್ನ ಏನು ಅನುವಾದ ಮಾಡಿದ್ದೇನೆ ಅದರದ್ದು ಪ್ರಾಯ ಹೆಗ್ಗೋಡಿನಿಂದ ಪ್ರಿಂಟ್ ಆಗಬಹುದು. ಅದರಲ್ಲಿಯೂ ಪ್ರತಿಯೊಂದರ ಲಕ್ಷಣವನ್ನ ಹೇಳಿದ್ದೇನೆ. ಅಂದ್ರೆ ಅಲ್ಲಿರೋದು ನಾಟ್ಯ ದರ್ಪಣದಲ್ಲಿ ಇರೋದು ನಾನು ಅನುವಾದ ಮಾಡಿ ಕೊಟ್ಟಿದ್ದೇನೆ. ಅದರಲ್ಲಿ ಇದೆ ಏನೋ ಮುಖ್ಯವಾಗಿ ನೀವು ಓದಬೇಕು. ಅರ್ಥ ಆಯ್ತಲ್ಲ? ಅದರಿಂದ ಮೊದಲ ನಾಟಕ ಯಾವುದು ಅಂದ್ರೆ ಲಕ್ಷ್ಮೀ ಸ್ವಯಂವರ. ಬರ್ಟೋಲ್ಟ್ ಬ್ರೆಕ್ಟನದ್ದಲ್ಲ, ಸೊಫೋಕ್ಲಿಸ್ನ ಕೃತಿಗಳಲ್ಲ. ಗೊತ್ತಾಯ್ತಾ? ಮೊಟ್ಟ ಮೊದಲ ನಾಟಕ ಯಾವುದು? ಗ್ರೀಕರಿಂದ ಬಂದದ್ದು ಅಲ್ಲ. ನಮ್ಮವ್ರು ಎಂತ ಅವಿವೇಕಕ್ಕೆ ಹೋಗ್ತಾರೆ ಅಂದ್ರೆ ಯವನಿಕಾ ಅಂತ ತೆರೆಗೆ ಹೇಳ್ತಾರೆ, ನಾಟಕದ ತೆರೆ. ಆ ತೆರೆ ಬಂದದ್ದು ಗ್ರೀಕರಿಂದ. ನಮ್ಮಲ್ಲಿ ಯವನಿಕಾ ಕಲ್ಪನೆನೇ ಇರಲಿಲ್ಲ ಅಂತಾರೆ. ಏನ್ ಸಾಯೋದ್ರಿ ಇವರಿಗೆ ಪಶ್ಚಿಮದಲ್ಲೇ ಸೂರ್ಯ ಹುಟ್ಟೋದು ಇವ್ರ ಪ್ರಕಾರ. ನಮ್ಮದು ಪೂರ್ವ ದೇಶ, ಪೌರಸ್ತ್ಯ ದೇಶ, ಅಲ್ಲಿ ಸೂರ್ಯ ಹುಟ್ಟಿದ್ದು, ಆಮೇಲೆ ಪಶ್ಚಿಮಕ್ಕೆ ಹೋಗಿದ್ದು. ನಾಟಕದ ಸಕಲ ಪ್ರಕಾರಗಳು ದೃಶ್ಯ ಮತ್ತೆ ಶ್ರಾವ್ಯ. ಕಾವ್ಯ 2 ರೀತಿ ಇರೋದು. ದೃಶ್ಯ ಅಂದ್ರೆ ನಾಟಕಾದಿಗಳು, ಶ್ರಾವ್ಯ ಅಂದ್ರೆ ಕೇಳುವಂಥದ್ದು. ಇದೆಲ್ಲ ಶ್ರಾವ್ಯ. ಶ್ರಾವ್ಯ ಕಾವ್ಯ, ದೃಶ್ಯ ಕಾವ್ಯ. ದೃಶ್ಯ ಕಾವ್ಯ 10 ರೀತಿಯಲ್ಲಿದೆ. ಈ ರೀತಿ ನಮ್ಮ ಮೊದಲ ನಾಟಕ ಯಾವುದು ಅಂದ್ರೆ ಲಕ್ಷ್ಮೀ ಸ್ವಯಂವರ. ಆ ಲಕ್ಷ್ಮೀ ಸ್ವಯಂವರ ಮಾಡ್ತಾ ಇದ್ರಂತೆ ನಾಟಕ. ಆ ನಾಟಕದಲ್ಲಿ ಲಕ್ಷ್ಮಿ ಹೇಳಬೇಕು, ಪುರುಷೋತ್ತಮ ನಾರಾಯಣ ಅನ್ಬೇಕು. ಇವಳು ಡೈಲಾಗ್ ತಪ್ಪು ಬಿಟ್ಲಂತೆ. ಓ ಪುರೂರವಸನೆ ಪುರುಷೋತ್ತಮನೇ ಅಂದ್ಬಿಟ್ಲಂತೆ. ಇಲ್ಲಿರೋದು ನಾನು ಹೇಳ್ತಾ ಇರೋದಲ್ಲ. ಇದೇ ಸೀನನ್ನ ಅವನು ಹಾಗೆ ಫ್ರೇಮ್ ಟು ಫ್ರೇಮ್ ಕಾಪಿ ಮಾಡಿಬಿಟ್ಟಿದ್ದಾನೆ ಕಾಳಿದಾಸ. ಇಲ್ಲಿದೆ ಲಕ್ಷ್ಮೀ ಸ್ವಯಂವರಂ ನಾಮ ಭರತೇನ ಪ್ರವರ್ತಿತಂ ಮೇನಕಾಂ ಉರ್ವಶೀಂ ರಂಭಾಂ ನೃತ್ಯತೇತಿ ತದಾದಿಶತ್. ಮೇನಕೆ, ಉರ್ವಶಿ, ರಂಭ 3 ಜನ ಪಾತ್ರಧಾರಿಗಳು. ಸಾಪುರೂರವ ಸಪ್ರೀತ್ಯ ಗಾಯಂತಿ ಚರಿತಂ ಮಹತ್ ನನರ್ಥ ಸಲಯಂ ತತ್ರ ಲಕ್ಷ್ಮೀ ರೂಪೇಣ ಚೋರ್ವಶಿ. ನನರ್ಥ ಸಲಯಂ, ಲಯ ಅಂತಂದ್ರೆ ತಾಳ. ತಾಳದ ಲಯಕ್ಕೆ ಅನುಗುಣವಾಗಿ ನರ್ತನೆ ಮಾಡ್ತಾ ಇದ್ಲು. ಈಗ ಡೈಲಾಗು ತಪ್ಪು ಹೇಳಿದ್ರೆ ರೀಟೇಕ್ ಅಂತಾರೆ. ಅಲ್ಲಿ ಏನ್ ರೀಟೇಕ್? ನಾಟಕದಲ್ಲೆಲ್ಲ ರೀಟೇಕ್ ಇರತ್ತಾ? ವಿಸ್ಮೃತಾಭಿನಯಂ ತರವಂ ಯತ್ಪುರಾ ಭರತೋದಿತಂ. ನಾನು ಮೊನ್ನೆ ನಾಟಕದ್ದಾಯ್ತಲ್ಲ, ಸಣ್ಣ ರಂಗ ಪ್ರಯೋಗ ಮಾಡಿದ್ವಲ್ಲ, ಅದಕ್ಕೆ ನಮ್ಮ ವಾದಿರಾಜನಿಗೆ ಹೇಳಿದೆ, ನೀನು ಮಾಡು ಅಂತ. ಅದಕ್ಕೇನು ಹೇಳಿದೆ ಗೊತ್ತಾ ಅವನು? ಅಲ್ಲಿ ರಿಟೇಕ್ ಇರಲ್ಲ, ಚರೆ ಮಾಡಲ್ಲ ಅಂತ ಅವನು. ಅದಕ್ಕಾಗಿ ಕಡೆಗೆ ವಿಕ್ರಮನನ್ನೇ ಮಾಡಿಸ್ಬೇಕಾಯ್ತು. ನನರ್ಥ ಸಲಯಂ ತತ್ರ ಲಕ್ಷ್ಮೀ ರೂಪೇಣ ಚೋರ್ವಶಿ ವಿಸ್ಮೃತಾಭಿನಯಂ ತರವಂ ಯತ್ಪುರಾ ಭರತೋದಿತಂ. ಎಲ್ಲ ಅಭಿನಯನೇ ಮರೆತುಬಿಟ್ಲು ಅವಳು. ನಾರಾಯಣನೇ ಅನ್ಬೇಕಿದ್ದು ಪುರೂರವಸನೇ ಪುರುಷೋತ್ತಮನೇ ಅಂದ್ಬಿಟ್ಲಂತೆ. ಹೆಂಗಿದೆ ಡೈಲಾಗು?
ನಾರಾಯಣನೇ ಅನ್ಬೇಕಿದ್ದದ್ದು ಪುರೂರವಸನೇ ಅನ್ಬಿಟ್ಲು ಅವಳು. ಶಾಪ ಕೊಟ್ಟ ಅವನು. ಶಶಾಪ ಭರತ ಕ್ರೋಧಾತ್ ವಿಯೋಗಾದಸ್ಯ ಭೂತಳೇ. ರಂಗಪ್ರಯೋಗ ಅಂತನ್ನೋದು ದೇವರಿಗೆ ಸಲ್ಲಿಸುವ ಉತ್ಕಟವಾದ ಪೂಜೆ. ಅದು ರಂಗ ಅನ್ನೋದೇನಿದೆ, ಕಥೆ ಅನ್ನೋದೇನಿದೆ, ಅದು ದೇವರ ಪೂಜೆ. ಕಥೆಯಲ್ಲಿ ಎಲ್ಲ ರಸವೂ ಇರುತ್ತೆ. ಶೃಂಗಾರ ಇರುತ್ತೆ, ಹಾಸ್ಯ ಇರುತ್ತೆ, ಬೀಭತ್ಸ ಇರುತ್ತೆ. ನಾವು ಸೃಷ್ಟಿ ಮಾಡಿದ್ದೆ ಅದು, ಅಲ್ಲಿರೋದನ್ನು ಹೇಳೋದು. ಅಯ್ಯೋ, ಇಲ್ಲಿ ಭೀಮಸೇನ ದುಶ್ಯಾಸನ ಎದೆ ಬಗ್ದು ರಕ್ತ ಕುಡಿಯೋದು ಹೇಳ್ಬೇಡ್ರಪ್ಪ ನಮಗೆ. ಅಲ್ರಿ, ಅಲ್ಲಿರೋದದು ವೇದವ್ಯಾಸರು ಅಯೋಗ್ಯವಾಗಿದ್ರೆ ಹೇಳ್ತಾ ಇದ್ದೀರ ಅದನ್ನ. ಆದ್ದರಿಂದ ಬೀಭತ್ಸ ಎಲ್ಲವೂ ದೇವರ ಪೂಜೆ. ಅದು ರಂಗ ರಸ. ಅದಕ್ಕೆ ವಿಶೇಷತೋ ಭಕ್ತಿರಸ ಸಖಾಮೇ ಅಂದ್ರು ನಮ್ಮ ತ್ರಿವಿಕ್ರಮ ಪಂಡಿತರು ಉಷಾಹರಣದಲ್ಲಿ. ಭಕ್ತಿರಸ ಅನ್ನೋದು ಸಖಾ, ಗೆಳೆಯ. ಭಕ್ತಿರಸ ಅನ್ನೋದು ಗೆಳೆಯ. ಯಾಕೆ ಇದನ್ನು ಕೇಳಿದ್ರೆ ನಮ್ಗೆ ದೇವರ ಭಕ್ತಿ ಬರಬೇಕು, ಅದೇ ನನ್ನ ಗೆಳೆಯ, ಅದೇ ನನ್ನ ಉದ್ದೇಶ. ಯಾವುದೂ ಅಲ್ಲ, ಶೃಂಗಾರ ಅಲ್ಲ, ಹಾಸ್ಯ ಅಲ್ಲ, ವೀರ ಅಲ್ಲ, ಕರುಣ ಅಲ್ಲ, ಅದ್ಭುತ ಅಲ್ಲ, ಹಾಸ್ಯ ಅಲ್ಲ, ಭಯಾನಕ ಅಂತೂ ಅಲ್ವೇ ಅಲ್ಲ. ಮತ್ತೆ ಭಕ್ತಿರಸ ಸಖಾಮೇ ಅಂದ್ರು ಪಂಡಿತಾಚಾರ್ಯರು. ಅದರಿಂದಾಗಿ ದೇವರ ಪೂಜೆ, ಇಂತಹ ಪವಿತ್ರವಾದ ರಂಗಪೂಜೆಯಲ್ಲಿ ನಿಜವಾದ ರಂಗಪೂಜೆ ಇದೆ. ರಂಗ ಅಂದ್ರೆ ಬಣ್ಣ, ಗೊತ್ತಾಯ್ತಾ? ರಂಗ ಅಂದ್ರೆ ಬಣ್ಣ. ಮನಸ್ಸಿನ ಬಣ್ಣಗಳು ಪಾತ್ರದ ಮೂಲಕ ಅಭಿವ್ಯಕ್ತ ಆಗಬೇಕು, ಬೇರೆ 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 ಬಣ್ಣ. ಅದು ರಂಗ ಪೂಜೆ. ರಂಗ ಅಂದ್ರೆ ನೃತ್ಯ, ನಾಟಕ. ಆ ರಂಗ ಪೂಜೆ ಏನಿದೆ ಅದನ್ನು ದೇವರನ್ನ ಸ್ತೋತ್ರ ಮಾಡಬೇಕಾದ್ರೆ, ದೇವರಿಗೆ ಅರ್ಪಣೆ ಮಾಡಬೇಕಾದ್ರೆ ಯಾವುದೋ ಒಬ್ಬ ಮನುಷ್ಯನನ್ನು ನೆನಪಿಸ್ಕೋತ್ಯಾ ಅಂತ ಭರತ ಶಾಪ ಕೊಟ್ಟಂತೆ. ಭರತನ ನಾಟ್ಯಶಾಸ್ತ್ರ ಕೇಳಬೇಕು, ಯಾಕೆಂದ್ರೆ ಅನೇಕ ಒಳನೋಟಗಳಿದೆ ಅದರಲ್ಲಿ. ಭರತನ ನಾಟ್ಯಶಾಸ್ತ್ರ ಏನ್ ಕೇಳೋದು ಅಂತೆಲ್ಲ ಬಿಟ್ಬಿಟ್ಟಿದ್ದಾರೆ. ಭರತನ ನಾಟ್ಯಶಾಸ್ತ್ರ ಏನು ಓದೋದು ಅಂತೆಲ್ಲ ಬಿಟ್ಬಿಟ್ಟಿದ್ದಾರೆ. ಕೇಳಬೇಕು, ಎಂತೆಂಥ ಒಳನೋಟಗಳಿದೆ ಗೊತ್ತಾ ಅದರಲ್ಲಿ. ಸನ್ಯಾಸಿಗಳ ಹಣೆ ಬರಹ ಅವ್ರು ಬಿಡ್ಲಿ, ನಾವ್ಯಾಕೆ ಓದಬಾರದು? ನಾವು ಓದಿದ್ರೆ ಎಂತೆಂಥ ಒಳನೋಟ ಸಿಗತ್ತೆ ಅಂತ ಹೇಳಿದ್ರೆ, ನೀವು ಭಾಗವತದಲ್ಲಿ ಇರುವ ಛಂದಸ್ಸು ಯಾವ ರಾಗದಲ್ಲಿ ಹಾಡಬಹುದು ಅಂತ ನೋಡಿ, ಆ ಕಥೆ ಯಾವ ಸಮಯದಲ್ಲಿ ಆಗಿದ್ದು ಅಂತ ನೀವು ಟ್ರೇಸ್ ಮಾಡಬಹುದು. ಅಷ್ಟು ಒಳಗಡೆ ಕರ್ಕೊಂಡು ಹೋಗುತ್ತೆ ನಮ್ಮನ್ನ. ನಾವು ಬಹಳ ಅರ್ಥ ಹೇಳೋದೇ ದೊಡ್ಡ ಅದ್ಭುತ ಅಂತ ಅನ್ಕೊಂಡ್ಬಿಟ್ಟಿದೀವಿ ನಾವು. ಅಲ್ಲ ಅದು. ಹೀಗಾಗಿ ಆ ಭರತ ಏನು ಮಾಡಿದ, ಶಾಪ ಕೊಟ್ಟ. ಯಾರಿಗೆ? ಉರ್ವಶಿಗೆ. ಏನಂತ? ರಂಗಪೂಜೆಯಲ್ಲಿ ಮರೆತಿದ್ದೀಯ ನೀನು, ಹೋಗ್ ಕೆಳಗಡೆ ಬೀಳು. ಪಂಚಾಶದಬ್ದಾನಿ ಲತಾ ಸೂಕ್ಷ್ಮ ಭವಿಷ್ಯಸಿ. ಪಂಚಾಶದಬ್ದಾನಿ 55 ವರ್ಷಗಳ ತನಕ ಕೇವಲ ಒಂದು ಬಳ್ಳಿಯ ರೂಪದಲ್ಲಿರು, ಬಳ್ಳಿಯ ಹಾಗಿರು. ಪುರೂರವ ಪಿಶಾಚತ್ವಂ ತತ್ರೈವಾನುಭವಿಷ್ಯತಿ. 55 ವರ್ಷಗಳ ಕಾಲ ಪುರೂರವ ಪಿಶಾಚಂತರ ಅಲ್ದುಕೊಂಡಿರಲಿ ಅಂತ ಶಾಪ ಕೊಟ್ಟ ಅವನು. ತತಸ್ಥಮುರ್ವಶೀ ಗತ್ವಾ ಭರ್ತಾರಮಕರೋಚ್ಚಿರಂ. ಹೀಗೆ ಉರ್ವಶಿ ಏನ್ ಮಾಡಿದ್ಲು, ಅದೇ ರೀತಿ ಕೆಳಗಡೆ ಹೋದ್ಲು. ಇಷ್ಟು ಪೂರ್ವಕಥನ. ಇದನ್ನ ಹರಿವಂಶದಲ್ಲಾಗಲಿ ಭಾಗವತದಲ್ಲಾಗಲಿ ಹೇಳಲಿಲ್ಲ, ಮತ್ಸ್ಯ ಪುರಾಣದಲ್ಲಿ ಮಾತ್ರ ಹೇಳಿದ್ದಾರೆ. ಇರ್ಲಿ. ಉರ್ವಶಿ ಏನ್ ಮಾಡಿದ್ಲು, 8 ಜನ ಮಕ್ಕಳನ್ನ ಪಡೆದ್ಲು. ಆಯು ಅಂತ ಮೊದಲನೆಯವನು, ದೃಢಾಯು ಅಂತ ಎರಡನೆಯವನು, ಅಶ್ವಾಯು ಅಂತ ಮೂರನೆಯವನು, ಧನಾಯು ಅಂತ 4ನೆಯವನು, ಧೃತಿಮಾನ್ ಅಂತ 5ನೆಯವನು, ವಸುಹು ಅಂತ 6ನೆಯವನು, ಶುಚಿವಿದ್ಯಾ ಅಂತ ಹೇಳಿ 7ನೆಯವನು, ಶತಾಯು ಅಂತ ಹೇಳಿ 8ನೆಯವನು.
ಹೀಗೆ 8 ಜನ ಮಕ್ಕಳನ್ನ ಪಡೆದಳು. ಆಯುಚೋ ನಹುಷ ಪುತ್ರವು ವೃದ್ಧ ಶರ್ಮ ತಥೈವಚ. ಈ ಆಯು ಅಂತ ಮೊದಲನೇ ಮಗ ಇದ್ದಾನಲ್ಲ, ಉರ್ವಶಿ ಮತ್ತೆ ಪುರೂರವಸರಲ್ಲಿ ಹುಟ್ಟಿದವ, ಆ ಆಯುವಿಗೆ 2 ಮಕ್ಕಳು, ನಹುಷ ಮತ್ತೆ ವೃದ್ಧ ಶರ್ಮ ಅಂತ. ಆಮೇಲೆ ಅವರಿಬ್ಬರಲ್ಲದೆ ರಜಿ, ದಂಭ, ವಿಪಾಪ ಅಂತ 3 ಜನ. ನಹುಷ, ವೃದ್ಧ ಶರ್ಮ, ರಜಿ, ರಂಭ, ವಿಪಾಪ್ಮ, ಕೆಲವರು ದಂಭ ಅಂತಾರೆ. ರಜೆ ಪುತ್ರ ಶತಂ ಜಜ್ಞೆ ರಾಜೇಯಮಿತಿ ವಿಶ್ರುತಂ. ರಜಿ ಅಂತ ಇದ್ದಾನಲ್ಲ, ನಹುಷನ ತಮ್ಮ, ಅವರಿಗೆ 100 ಜನ ಮಕ್ಕಳು ಹುಟ್ಟಿದ್ರು. ಆ 100 ಜನರಿಗೂ ಒಂದೇ ಹೆಸರು, ರಾಜೇಯ ಅಂತ. 1 2 ಅಂತಿದ್ರ ಏನ, ರಾಜೇಯ ಅಂತ ಹೆಸರು. ರಜಿಯನ್ನು ಮಾಡಿದ, ನಾರಾಯಣನ ಆರಾಧನೆ ಮಾಡಿದ. ತಪಸಾ ತೋಷಿತೋ ವಿಷ್ಣು ವರಾನ್ ಪ್ರಾದಾನ್ ಮಹೀಪತೆ. ತಪಸ್ಸಿನಿಂದ ಸಂತುಷ್ಟನಾಗಿ ವಿಷ್ಣು ವರ ಕೊಟ್ಟ. ದೇವತೆಗಳು, ಅಸುರರು, ಮನುಷ್ಯರು ಎಲ್ಲರ ಮೇಲೆ ನೀನು ಗೆಲ್ಲು ಅಂತ. ಒಮ್ಮೆ ದೇವಾಸುರರಿಗೆ ದೊಡ್ಡ ಜಗಳ ಆಯಿತು. ಆಗ್ತಾನೇ ಇರುತ್ತೆ ಬಿಡಿ, 300 ವರ್ಷ ನಿರಂತರವಾದ ಯುದ್ಧ, ಸೀಸ್ಫೈರ್ ಇಲ್ವೇ ಇಲ್ಲ. ಪ್ರಹ್ಲಾದ ಶಕ್ರಯೋರ್ ಭೀಮಂ ನ ಕಶ್ಚಿದ್ ವಿಜಯೀತಯೋ. ದೈತ್ಯರಲ್ಲಿ ಪ್ರಹ್ಲಾದ, ದೇವತೆಗಳಲ್ಲಿ ಇಂದ್ರ. ಪ್ರಹ್ಲಾದ ಏನ್ರಿ ಯುದ್ಧ ಮಾಡ್ತಾನೆ ಅಂತ ಕೇಳಬಹುದು ನೀವು. ಅವನು ಸ್ಥಾನ, ಯುದ್ಧ ಮಾಡಲೇಬೇಕು ಅಷ್ಟೇ. ಕೆಲವೊಬ್ರು ಇರ್ತಾರೆ, ವಿರೋಧ ಪಕ್ಷದಲ್ಲಿ ಇದ್ದೀವಿ, ವಿರೋಧ ಮಾಡ್ಬೇಕು, ಅವ್ರೇನು ಹೇಳಿದ್ರು ವಿರೋಧ ಮಾಡಬೇಕು, ಹಂಗಿರುತ್ತೆ ಯುದ್ಧ. ದೇವರು ಅಂತ, ದೇವರ ಪೂಜೆ ಅಂತ ಹೇಳಿ ಅವನು ಒಳಗಡೆ ಇದೆಯೋ ಏನೋ ಪ್ರಹ್ಲಾದನಿಗೆ. ಸರಿ, ದೇವತೆಗಳು ಅಸುರರಿಗೂ ಬೇಸರ ಆಯಿತು. ಏನು ಯುದ್ಧ ಮುಗಿತಾನೆ ಇರಲಿಲ್ಲ, 300 ವರ್ಷ ಯುದ್ಧ ರೀ. ನಮ್ಮಲ್ಲಿ ಪಾರ್ಟಿಷನ್ ಆದಮೇಲೆ ಸ್ವಲ್ಪ ದಿವಸ ಆಗಿ ಮೊನ್ನೆ ತನಕ ಸುಮಾರು ಒಂದು 50 ವರ್ಷ ಒಂದೇ ರೀತಿ ವಿಚಾರಣೆ, ಯಾವ ವರ್ಷ ಬಂದು ಬದಲಾವಣೆ ಆಗ್ತಲ್ಲ. ಗಡಿ ವಿಭಾಗದಲ್ಲಿ ಉದ್ವಿಗ್ನ ಪರಿಸ್ಥಿತಿ, ಸೇನಾ ಜಮಾವಣೆ, ಅದ ಮೊನೋಟನಸ್ ಬ್ರೇಕ್ ಆಗಿದ್ದು ಮೊನ್ನೆ ಮೋದಿ ಕಾಲದಲ್ಲಿ. ಇಲ್ಲ ಅಂದ್ರೆ ಒಂದೇ ರೀತಿ ಪಾಕಿಸ್ತಾನದ ಉಗ್ರ ಕೃತ್ಯಕ್ಕಾಗಿ ಉಗ್ರವಾದ ಖಂಡನೆ, ಮತ್ತೆ ಮುಂದಿನ ಸರ್ತಿ ನಾವು ಇನ್ನಷ್ಟು ಉಗ್ರವಾಗಿ ಖಂಡನೆ ಅಂತ ಇದ್ರು ಅಷ್ಟೇ. 50 ವರ್ಷ ಒಂದೇ ನ್ಯೂಸ್, ಬದಲಾವಣೆನೇ ಇರಲಿಲ್ಲ. ಆಮೇಲೆ ಉರಿದಾದ್ಮೇಲೆ ಸ್ವಲ್ಪ ಡಿಫ್ರೆಂಟ್, ಇಲ್ಲ ಹೀಗಾಯ್ತು ಹಾಗಾಯ್ತು ಅವ್ರಿಗೆ ದಾಳಿ ಮಾಡಿದ್ವಿ ಅಂತ. ಅಲ್ಲಿ ತನಕ ಒಂದೇ ರೀತಿ. ಉರಿಗಿನ ಮೊದಲು ಪುಲ್ವಾಮನ, ಹೀಗೆ ಆ ರೀತಿ 300 ವರ್ಷ ರೀ. ಆದ್ರೆ ಏನು ಬೇಸರ ಬರಲ್ವಾ? ಸೀದಾ ಹೋಗಿ ಅವರಿಬ್ರು ಪ್ರತ್ಯೇಕವಾಗಿ ಬ್ರಹ್ಮದೇವರನ್ನು ಕೇಳಿದ್ರಂತೆ, ಯಾರಪ್ಪ ಗೆಲ್ತೇವೆ ನಾವು, ನೀವು ಹೇಳ್ಬಿಡಿ ಒಂದು ಅಂತ. ಅದಕ್ಕೆ ಅವರು ಹೇಳಿದ್ರಂತೆ, ರಜಿಯತ್ರೇ ದಿಸೋಬ್ರವೀತ್, ಎಲ್ಲಿ ರಜಿ ಇರ್ತಾನೋ ಅಲ್ಲಿ ಅವ್ರು ಗೆಲ್ತಾರೆ ಅಂತ. ಸರಿ, ಸರಿ ಏನಾಯ್ತು, ಅಲ್ಲಿ ದೈತ್ಯರು ಬಂದರು. ಮೊದಲು ದೈತ್ಯೇ ಪ್ರಾಹ ಯದಿ ಸ್ವಾಮಿ ಓ ಭವಾಮಿ ತತಸ್ಥಲಂ. ಅಲ್ಲ ಸ್ವಾಮಿ, ಯುದ್ಧ ಮಾಡಿ. ಹಾಗೆ ಯುದ್ಧ ಮಾಡಿದಾಗ ಏನಾಯಿತು, ದೈತ್ಯರು ಬಂದರು. ರಜಿಯೇ, ನಮ್ಮ ಪರವಾಗಿ ಯುದ್ಧ ಮಾಡಬೇಕು ಅಂದ್ರು. ರಜೆ ಹೇಳಿದ, ನಿಮ್ಮ ಪರವಾಗಿ ಯುದ್ಧ ಮಾಡ್ತೀವಿ, ನೀವು ನಮಗೇನು ಕೊಡ್ತೀರಾ? ಯದಿ ಸ್ವಾಮಿ ಓ ಭವಾಮಿ ತತಸ್ಥಲಂ, ನಿಮ್ಮ ಒಡೆಯನಾಗಬೇಕು.
ನೀವು ದೊಡ್ಡ ಪೋಸ್ಟ್ ಕೊಟ್ರೆ ನಿಮ್ಮ ಪರವಾಗಿ ಯುದ್ಧ ಮಾಡ್ತೇನೆ. ನಮ್ಮಲ್ಲಿ ಪಕ್ಷಾಧ್ಯಕ್ಷರೆಲ್ಲ ಆಗ್ಲಿಕ್ಕೆ ಇಲ್ವೇ ಇಲ್ಲ. ಆ ಏನು ಡೈನೆಸ್ಟಿ ಇದೆ ಅವರೇ ಆಗ್ಬೇಕು. ನೀವೇನಿದ್ರು ಅವ್ರ ಅನುಗ್ರಹ ಪಡಿಬೋದಷ್ಟೇ. ಅಧ್ಯಕ್ಷರೆಲ್ಲ ಆಗ್ಲಿಕ್ಕಾಗಲ್ಲ. ಅಧ್ಯಕ್ಷರಾದ್ರೂ ನಮ್ಮ ಮೇಡಮ್ಮೇ ಎಲ್ಲ ಹೇಳಬೇಕು ಅಂತಂದ್ರು. ಅವರು ಸ್ವಲ್ಪ ಮಿಸ್ಟರ್ ಅಂದ್ರು ಅಷ್ಟೇ. ಪ್ರಹ್ಲಾದ ಅವನೇ ನಮ್ಮ ಎಂದೆಂದಿನ ನಾಯಕ. ಯಾವತ್ತೂ ಬದಲಾವಣೆ ಇಲ್ಲ. ಅವ್ರ ವಂಶದವರೇನಿದ್ದಾರೆ ಅದಕ್ಕಿಂತ ಮೊದಲು ಹಿರಣ್ಯಕಶಿಪು ಇದ್ದ. ಹಿರಣ್ಯಕಶಿಪು ಆದ್ಮೇಲೆ ಅದೇ ಜಾಗಕ್ಕೆ ಪ್ರಹ್ಲಾದ ಬಂದ. ಪ್ರಹ್ಲಾದ ಆದ್ಮೇಲೆ ಅವನ್ ಮಗ ಆಗ್ತಾನೆ. ಅವನ್ ಮಗ ಆದ್ಮೇಲೆ ಅವನ್ ಮಗ ಆಗ್ತಾನೆ ವಿನಃ ಬೇರೆಯವರೆಲ್ಲ ಅಯ್ಯಯ್ಯೋ ಅವ್ರ ಕೈಗೆ ಪಕ್ಷ ಹೋಗೋದಿಲ್ಲ ಅಂದ್ಬಿಟ್ರು. ಹಾಗೆ ನಾನು ಯುದ್ಧ ಮಾಡಲ್ಲ, ನಾವು ಸೋತ್ರು ಪರವಾಗಿಲ್ಲ, ಅವ್ರನ್ನ ಬದಲಾಯಿಸಲ್ಲ ಅಂದ್ರು. ಜನ ಬೇಕಾದ್ರೆ ನಮ್ಮನ್ನು ಬದಲಾಯಿಸ್ಬಿಡ್ಲಿ, ಆದ್ರೆ ನಾವು ಅವ್ರನ್ನ ಅಧ್ಯಕ್ಷರನ್ನಾಗಿ ಇಟ್ಕೊಳ್ತೇವೆ, ಅವ್ರನ್ನ ಬದಲಾಯಿಸಲ್ಲ ಅಂದ್ರು. ಹಾಳಾಗೋಗಿ ಹಿಂದ ಅವರು ಹುಟ್ಟೋದ್ರು. ಅವರು ದೇವತೆಗಳು ಬಂದ್ರು. ದೇವತೆಗಳು ಫಸ್ಟೇ ಸ್ವಾಮಿ ಭವತ್ವಮಸ್ಮಾಕಂ ಸಂಗ್ರಾಮೇ ನಾಶಯದ್ವಿಷಃ, ನಮ್ಮ ಸ್ವಾಮಿಯಾಗೂ ನಮ್ಮ ಶತ್ರುಗಳನ್ನ ಕೊಲ್ಲು ಅಂದ್ರು. ಆಗ ಏನು ಮಾಡಿದ ಇಂದ್ರ, ನಾನು ನಿಮ್ಮ ಮಗ ಅಂತಂದ. ಅಪ್ಪ ರಾಜನ ತಂದೆ ಅಂತ ಗೌರವ ಇರುತ್ತೆ, ರಾಜ ಇವನೇ ಇರ್ತಾನೆ. ಇದು ಬುದ್ಧಿವಂತಿಕೆ. ಆಮೇಲೆ ಅವನೇನು ಮಾಡಿದ, ಒಂದು ಎತ್ತಿನ ವೇಷವನ್ನ ತಾಳಿ ಹೊತ್ಕೊಂಡು ಬಂದ. ನನ್ನ ತಂದೆ ಇದ್ದ ಹಾಗೆ ಅಂದ. ಗೆದ್ರು. ರಜಿಯ ಪರಾಕ್ರಮದಿಂದ ದೇವತೆಗಳು ಗೆದ್ರು. ಏನ್ ಬೇಕು ತಗೋ ಅಂದ. ಏನು ಬೇಡ, ಸುಮ್ಮನೆ ಕೇಳಿದ್ದಷ್ಟೇ ಅಂತ ಬಂದ್ಬಿಟ್ಟೆ ಕೆಳಗಡೆ ಅವನು ರಜಿ. ಆ ರಜಿಯ ಮಕ್ಕಳಿದ್ದಾರಲ್ಲ ರಾಜೇಯರು, ಅವರು ಸೀದಾ ಹೋದ್ರು. ನಮ್ಮಪ್ಪ ಗಳಿಸಿದ್ದಾನೆ ಸ್ವರ್ಗವನ್ನ, ಆದ್ರೆ ಅವನ ಆಧಿಪತ್ಯ ಮಾಡಲಿಲ್ಲ. ನೀನು ಅವನ ಮಗ ಅಂದ್ರೆ ನಮ್ಮ ಅಣ್ಣ ಅಂತಾದಿ, ದಾಯ ಬೇಕು ಕೊಡು ಅಂತ ಕೇಳಿದ್ರು. ನೋಡಿದ್ರಾ ಹೇಗೆ? ನಮ್ಮಪ್ಪ ಕಷ್ಟಪಟ್ಟಿದ್ದಾನೆ, ಅದರಿಂದಾಗಿ ಅದನ್ನ ತಿನ್ಲಿಕ್ಕೆ ನಮಗೆ ಹಕ್ಕು ಅಂತ ಅವರು. ನಾವು ಕಷ್ಟಪಡಬೇಕಾಗಿಲ್ಲ. ನಮ್ಮಪ್ಪನ ಪ್ರಾಪರ್ಟಿ ಏನಿದೆ ಅದು ನಮಗೂ ಸೇರ್ಬೇಕು. ನಮ್ಮಪ್ಪನ ಹೆಸರಿನಲ್ಲಿ ತಾನೇ ಮಾಡ್ತಾ ಇರೋದು ನೀವು, ನಮಗೂ ಬರಬೇಕು. ಸರಿ, ರಜಿಪುತ್ರೈಸ್ತದಾ ಛಿನ್ನಂ ಫಲಾದಿಂದ್ರಸ್ಯ ವೈಭವಂ ಯಜ್ಞ ಭಾಗಂಚ ರಾಜ್ಯಂಚ ತಪೋಬಲ ಗುಣಾನ್ವಿತೈ. ಆಗ ಏನಾಯಿತು, ಯೋಚನೆ ಮಾಡಿದ. ಪ್ರಾಹವಾಚಸ್ಪತಿಂ ದೀನಃ ಪೀಡಿತೋಸ್ಮಿ ರಜೈಸ್ತುತೈ. ಬೃಹಸ್ಪತ್ಯಾಚಾರ್ಯರಿಗೆ ಹೇಳಿದ, ನೋಡಿ ಈ ರೀತಿ ಕಾಡ್ತಾ ಇದ್ದಾರೆ ನನ್ನನ್ನು ರಜಿಯ ಮಕ್ಕಳು ಅಂತ. ಹೌದಾ, ಸರಿ ಅಂತ. ಗೃಹಶಾಂತಿ ವಿಧಾನೇನ ಪೌಷ್ಟಿಕೇನ ಚ ಕರ್ಮಣ, ಗೃಹಶಾಂತಿಯನ್ನು ಮಾಡಿಸಿ ಪುಷ್ಟಿ ವಿಧಾನಗಳಿಂದ ಪೌಷ್ಟಿಕ ಸೂತ್ರಗಳನ್ನು ಹೇಳಿ ಇಂದ್ರನನ್ನ ಬಲಪಡಿಸಿ ಸೀದ ಬೃಹಸ್ಪತ್ಯಾಚಾರ್ಯರು ಹೋದರು. ಏನು ಇಲ್ಲ ಅಂತ ನಾಸ್ತಿಕ ಮತವನ್ನ ಉಪದೇಶ ಮಾಡಿಬಿಟ್ರು. ಅವ್ರು ಕೇಳಿದ್ರು, ಓ ಅತೀಂದ್ರಿಯವಾದ ಪ್ರಪಂಚವೇ ಇಲ್ಲ ಅಂತ ಹೇಳಿ ಗೊತ್ತಾದ ಕೂಡಲೇ ಆ ಮೋಹಕ್ಕೆ ಒಳಗಾಗಿ ನಿಂತು ಬಿಟ್ರು. ಆ ಮತ ಮುಂದೆ ಜೈನ ಮತ ಅಂತಾಯ್ತು. ಜಿನ ಧರ್ಮಂ ತಮಾಸ್ತಾಯ ವೇದ ಭಾಷ್ಯಂ ಸವೇದವಿತ್. ಅವರು ಇಂದ್ರನನ್ನ ಒಪ್ತಾರೆ, ದೇವತೆಗಳನ್ನ ಒಪ್ತಾರೆ, ದೇವರನ್ನ ಒಪ್ಪಲ್ಲ ಅವರು. ವೇದತ್ರಯೀ ಪರಿಭ್ರಷ್ಟಾನ್ ಚಕಾರಧಿಷಣಾಧಿಪ. ವೇದತ್ರಯೀ ಪರಿಭ್ರಷ್ಟಾನ್, ಮೂರು ವೇದಗಳು ಏನು ಇಲ್ಲ. ಹೇತುವಾದ ಸಮನ್ವಿತಾನ್, ಹೇತುವಾದ ಅಂದ್ರೆ ತರ್ಕ, ಪ್ರಬಲವಾದ ತರ್ಕ. ಸ್ಯಾದ್ವಾದ ಅಂತ ಕರೀತಾರೆ ಅದನ್ನ. ಇವತ್ತು ಸ್ಯಾದ್ವಾದದ ಪ್ರಾಚೀನ ಗ್ರಂಥ ಲಿಲ್ಲಿಶೇಣ ಸೂರ್ಯ ಸ್ಯಾದ್ವಾದ ಮಂಜರಿ, ಪ್ರಚಂಡ ಗ್ರಂಥ, ಪ್ರಚಂಡ ತರ್ಕ ಇರುವ ಗ್ರಂಥ.
ನಹುಶಸ್ಯ ಪ್ರವಕ್ಷ್ಯಾಮಿ ಪುತ್ರಾನ್ ಸಪ್ತೈವ ಧಾರ್ಮಿಕಾನ್. ಆಮೇಲೆ ಅವ್ರು ಯಾವಾಗ ವೇದ ಬಾಹ್ಯರಾದ್ರೋ ಅವರವರೇ ಸತ್ತೋದ್ರು. ರಜಿಯ ಮಕ್ಕಳು ರಾಜೇಯರು. ಈ ರೀತಿ ರಜಿಯ ಮಕ್ಕಳ ಕಥೆ. ಇನ್ನು ನಹುಷ ಇದ್ದಾನಲ್ಲ, ಅವನು 7 ಜನ ಮಕ್ಕಳು. ಮೊದಲನೇ ಅವನು ನಹುಷ, ಅದಾದ್ಮೇಲೆ ವೃದ್ಧ ಶರ್ಮ, ರಜಿ, ಅನೇನಸ್, ದಂಭ. ಅಲ್ಲಿ ರಜಿಯ ಮಕ್ಕಳ ಕಥೆ ಹೀಗಾಯ್ತು. ನಹುಚನ ಮಕ್ಕಳ ಕಥೆಯನ್ನು ಹೇಳ್ತಾ ಇದ್ದಾರೆ. ಜೈನಾಗಮ ಅಂತ ನನಗೆ ನೆನಪಿಗೆ ಬಂದಾಗೆಲ್ಲ ನಮ್ಮ ಸ್ವಾಮಿಗಳೇ ನೆನಪಾಗೋದು. ಸುಧಾಮಂಗಳದಲ್ಲಿ ಅವಾಗ ಈ ತರ ಎಲ್ಲ ಪರೀಕ್ಷೆ ಗಿರೀಕ್ಷೆ ಅದೆಲ್ಲ ಏನಿರಲಿಲ್ಲ. ಏನು ಅನುವಾದ ಮಾಡ್ತೀನಿ ಅಂತ ಕೇಳಿದ್ರು. ಸ್ವಾಮಿ, ಸ್ಯಾದ್ವಾದ ನಿರಾಕರಣ ಅನುವಾದ ಮಾಡ್ತೇನೆ ಅಂದೆ. ಆಯ್ತಾ? ಅದಕ್ಕೆ ಹೌದು ಜೈನರದ ಅಂದ್ರು. ಹೌದು ಸ್ವಾಮಿ. ಬೇಡಪ್ಪ, ಯಾಕೆ ನೀನು ಯಾವ್ದು ಪ್ರಾಕೃತ ಗ್ರಂಥ ಎಲ್ಲ ಇಟ್ಕೊಂಡು ಅನುವಾದ ಮಾಡೋದು, ಗೊಮ್ಮಟ ಸಾರ, ನಿಬ್ಬಣ ಸಾರ ಅಂತ ಅದೆಲ್ಲ ಕಾಂಟ್ರವರ್ಸಿ ಆಗೋದು ಬೇಡವೇ ಬೇಡ. ಹಾಗೆ ನಹುಶಸ್ಯ ಪ್ರವಕ್ಷ್ಯಾಮಿ ಪುತ್ರಾನ್ ಸಪ್ತೈವ ಧಾರ್ಮಿಕಾನ್. ನಹುಜನಿಗೆ 7 ಜನ ಮಕ್ಕಳು. ಯತಿ, ಯಯಾತಿ, ಸಂಯಾತಿ, ಉದ್ಭವ, ಪಾಚಿ, ಶಂಯಾತಿ, ಮೇಘಜಾತಿ ಅಂತ. ಸ್ವಲ್ಪ ಇದು ಬೇರೆ ಬೇರೆ ಇದೆ. ಯತಿ, ಯಯಾತಿ, ಸಂಯಾತಿ, ಅಹಂಯಾತಿ ಅಂತ ಹೇಳಿ ಬೇರೆ ಪುರಾಣದಲ್ಲಿ ಇರೋದು. ಸರಿ, ಏನೇ ವ್ಯತ್ಯಾಸ ಆದರೂ ಯತಿ, ಯಯಾತಿ, ಸಂಯಾತಿ ಒಂದೇ. ಯತಿ ಕುಮಾರ ಭಾವೇಪಿ ಯೋಗಿ ವೈಖಾನಸೋ ಭವತ್. ಯತಿ ಇದ್ದಾನಲ್ಲ, ಅವನಿಗೆ ಮೊದಲಿಂದ ವೈರಾಗ್ಯ. ಬೇಡ ಬೇಡ ಅಂತ ಹೇಳಿ ಅವನು ಹೋಗಿ ತಪಸ್ಸಿಗೆ ಕೂತ್ಬಿಟ್ಟ. ಈ ಯತಿ ಮತ್ತೆ ಯಯಾತಿಯ ಬಗ್ಗೆ ನಮ್ಮ VS ಖಾಂಡೇಕರ್ ಸೊಗಸಾದ ಕಾದಂಬರಿಯನ್ನು ಬರೆದಿದ್ದಾರೆ. ಅವರು ಗೋರಿಯಲ್ಲಿ ಕೆಲಸ ಮಾಡಿದವರು, ಪೂನಾದವರು, ಬಹಳ ಚೆನ್ನಾಗಿ ಮಹಾಭಾರತ ಓದ್ಕೊಂಡಿದ್ರು. ಆ ಮಹಾಭಾರತದ ಯಯಾತ್ಯುಪಾಖ್ಯಾನದ ಒಂದು ಅನೇಕ ಸಂಗತಿಗಳನ್ನ ಅಂತರ್ದೃಷ್ಟಿಯಿಂದ ಬಹಳ ಒಳ್ಳೆ ಇನ್ಸೈಟ್ ಬೇಕು. ಯಾಕೆಂದ್ರೆ ಇನ್ಸೈಟಿನಿಂದ ಬರೆಯೋದು ಅಂತ ಒಂದು ಉಂಟಲ್ಲ, ಅದು ಬಹಳ ಅಪರೂಪ. ಲೇಖಕರಿಗೆ ಒಂದು ಇನ್ಸೈಟ್ ಬೇಕು. ಅದು ವೇದಾಂತಕ್ಕೆ ಬರುವವರಿಗಂತೂ ಆ ಇನ್ಸೈಟ್ ಫುಲ್ ಆದ ಲೇಖನ ಅನುವಾದ ಮಾಡ್ತಾರೆ. ಅನುವಾದ ಮಾಡ್ಬೇಕಾದ್ರೆ ಒಂದು ಇನ್ಸೈಟ್ ಮಿಸ್ ಆಗೋಗಿರುತ್ತೆ. ವೇದಾಂತದ ಲೇಖಕರಲ್ಲಂತೂ ಅದಿಲ್ವೇ ಇಲ್ಲ. ಬೇಕಾದ್ರೆ ನೀವು ದೊಡ್ಡ ದೊಡ್ಡ ಸಾಹಿತಿಗಳು ಕಂಡು ಬಿಡ್ಬೋದು ಅಂತರ್ದೃಷ್ಟಿ, ಆದರೆ ವೇದಾಂತಿಗಳಲ್ಲಿ ಕಾಣಲ್ಲ. ಯಾಕಂದ್ರೆ ಅಂತರ್ದೃಷ್ಟಿಯ ಒಂದು ಬಗೆಗೆ ಗಮನವೇ ಹರಿಸಿಲ್ಲ. ನಾನು ಕಂಡ ಮೊದಲ ಅಂತರ್ದೃಷ್ಟಿ ಪೂರಿತವಾದ ಲೇಖನ VS ಖಾಂಡೇಕರ್, ವಾಮನ ಸದಾಶಿವ ಖಾಂಡೇಕರ್ ಅಂತ. ವಿಷ್ಣು ಸದಾಶಿವ ಖಾಂಡೇಕರ್, VS ಖಾಂಡೇಕರ್. ಮರಾಠಿಯಲ್ಲಿ ಅವ್ರದ್ದು ಬರೆದು. ಆದರೆ ಯಯಾತಿ ಅಷ್ಟು ಚಂದ ಇನ್ಯಾವುದು ಬರೋದಿಲ್ಲ. ಯಾಕೆಂದ್ರೆ ಕ್ರೌಂಚವಧ ಅಂತ ಬರೆದ್ರು ಅವರು, ಬೇಕಷ್ಟು ಬರೆದ್ರು. ಜ್ಞಾನಪೀಠ ಪ್ರಶಸ್ತಿ ಬಂತು ಅವರಿಗೆ. ಅದು ಯೋಗ್ಯವಾದದ್ದು. ಆ ಒಂದು ಪುಸ್ತಕಕ್ಕೆ ಬರಬೇಕು, ಸಮಗ್ರ ಕಾಲ ಒಂದು ಪುಸ್ತಕಕ್ಕೆ ಬರಬೇಕು, ಅಷ್ಟು ಚಂದ ಇದೆ ಅದು. ನನ್ನ ಹತ್ರ ಆ ಪುಸ್ತಕ ಇಲ್ಲ, ವಾಸ್ತವವಾಗಿ ಕಳ್ಕೊಂಡ್ಬಿಟ್ಟಿದ್ದೀನಿ. ಅದರದ್ದು ಹಿಂದಿ ವರ್ಷನ್ ಇದೆ, ಬಹಳ ಚೆನ್ನಾಗಿದೆ, ಓದಿ ಅಂತ ಹೇಳೋದು. ಹೇಗೋ ಅನಧ್ಯಾಯ ಅಲ್ವಾ, ಹೀಗಾಗಿ ಸ್ವಲ್ಪ ಆಚೀಚೆ ಹರಟೆ ಹೋಗ್ತಾ ಇದೆ, ಸ್ವಲ್ಪ ಸಹಿಸ್ಕೊಂಡ್ಬಿಡಿ. ಯಯಾತಿಶ್ಚಾಕರೋದ್ರಾಜ್ಯಂ ಧರ್ಮೈಕ ಶರಣ ಸದಾ. ಯತಿ ಹೊರಟೋದ, ಯಯಾತಿ ಬಂದ. ಯಯಾತಿ ರಾಜ್ಯಭಾರ ಮಾಡಿದ. ಧರ್ಮೈಕ ಶರಣ ಸದಾ, ಕೇವಲ ಧರ್ಮನಿಷ್ಠನಾಗಿ ಮಾಡಿದ. ಯಯಾತಿ ಅಂತಂದ್ರೆ ಭೋಗಿ ಅಲ್ಲ. ಅವನ ಗಿರೀಶ್ ಕಾರ್ನಾಡ ಹಾಳು ಮಾಡಿಟ್ಟಿದ್ದಾನೆ ಯಯಾತಿಯನ್ನ. ಅದನ್ನ ನೋಡ್ಬೇಡಿ. ಯಯಾತಿ ಏನಿದೆ, ಅವನು ಶರ್ಮಿಷ್ಠಾ ತಸ್ಯ ಭಾರ್ಯಾಭೂತ್ ದುಹಿತಾ ವೃಚಪರ್ವಣ. ವೃಚಪರ್ವ ಅಂತ ಒಬ್ಬ ದೈತ್ಯ. ಆ ದೈತ್ಯನ ಮಡದಿ ಶರ್ಮಿಷ್ಠಾ ಅಂತ. ಆ ಶರ್ಮಿಷ್ಠೆ ಯಯಾತಿಯ ಹೆಂಡತಿ ಆದ್ಲು.
ಭಾರ್ಗವಸ್ಯಾತ್ಮಜ ತದ್ವದ್ದೇವಯಾನಿ ಚ ಸುವ್ರತಾ. ಹಾಗೆ ಶುಕ್ರಾಚಾರ್ಯರ ಮಗಳು ದೇವಯಾನಿ, ಆ ದೇವಯಾನಿ ಮದುವೆ ಆದ್ಲು. ಯಯಾತೆ ಪಂಚದಾಯಾದಾಹ, ಯಯಾತಿಗೆ 5 ಜನ ಮಕ್ಕಳು, ಯದು, ತುರ್ವಶು, ದ್ರುಹ್ಯು ಅಂತ 3 ಜನ ಮಕ್ಕಳು. ಯಾರಿಗೆ? ಶರ್ಮಿಷ್ಠೆಗೆ. ಯದು, ತುರ್ವಶು ಇಬ್ಬರು ದೇವಯಾನಿಗೆ, ದ್ರುಹ್ಯು ಅನುಪೂರು ಶರ್ಮಿಷ್ಠೆಗೆ. ಯದು ಪೂರುಶ್ಚಾಭವತಾಂ ತೇಷಾಂ ವಂಶ ವಿವರ್ಧನವು. ಯದು ಮತ್ತೆ ಪೂರು ಇದ್ದಾರಲ್ಲ, ಅವರಿಬ್ಬರ ವಂಶ ಮುಂದುವರಿತು. ಯದುವಿನ ವಂಶದಲ್ಲಿ ದೇವರು ಬಂದ, ಪೂರ್ವಿನ ವಂಶದಲ್ಲಿ ಪಾಂಡವರು ಬಂದರು. ಇವರೆಲ್ಲ ರಾಮಚಂದ್ರನಿಗಿಂತ ಎಷ್ಟೋ ಲಕ್ಷ ವರ್ಷಗಳ ಹಳಬರು ಇವರು. ಯದು ಮತ್ತೆ ಪುರು, ಅದು ಎರಡೂ ವಂಶ ಸಮಾನವಾಗಿ ಹರಿದುಕೊಂಡು ಬರ್ತಾ ಇರುತ್ತೆ. ಈ ವಂಶದಲ್ಲಿ ಉನ್ನತಿ ಇದ್ರೆ ಈ ವಂಶದಲ್ಲಿ ಅವನತಿ ಇರುತ್ತೆ, ಈ ವಂಶದಲ್ಲಿ ಅವನತಿ ಇದ್ರೆ ಈ ವಂಶದಲ್ಲಿ ಉನ್ನತಿ ಇರುತ್ತೆ. ಜಗತ್ತಿನ ನಿಯಮವೇ ಹಾಗೆ. ಯಯಾತಿ ಏನು ಮಾಡಿದ? ಒಳ್ಳೆ ಚೆನ್ನಾಗಿ ದೇವತೆಗಳನ್ನ ಎಲ್ಲ ಆರಾಧನೆ ಮಾಡಿದ. ಯಾವುದೋ ಒಂದು ಕಾರಣದಿಂದ ಮುಪ್ಪನ್ನ ಹೊಂದಿದ. ಎಲ್ಲ ಮಕ್ಕಳನ್ನ ಕೇಳಿದ, ನನಗೆ ಕೊಡಿ. ಇಲ್ಲಿ ಏನು ಕಥೆ ಹಾಗೇ ಇರುತ್ತೆ. ದೇವಯಾನಿಯ ದೊಡ್ಡ ಮಗ ಯದು ಆಗೋಲ್ಲ ಅಂದ. ಆಗ ಎಲ್ಲರನ್ನೂ ಕೇಳ್ಕೊಂಡು ಬಂದಾಗ ಯಾರು ಕೂಡ ಕೊಡ್ಲಿಲ್ಲ. ಅಶಪಚ್ಛೇತಿನ ಶ್ರುತಂ, ಅವರು ಶಾಪ ಕೊಟ್ಟರು, ನೀವ್ಯಾರು ರಾಜರಾಗೋದು ಬೇಡ ಅಂತ. ಯಯಾತಿಯ ಶಾಪದಿಂದ ದೇವರು ರಾಜ ಆಗಲಿಲ್ಲ, ಯಾದವರು ರಾಜರೇ ಆಗಲಿಲ್ಲ. ಯಾದವರನ್ನ ರಾಜರು ಅಂತ ಪರಿಗಣಿಸ್ತಾ ಇರಲಿಲ್ಲ. ಅದಕ್ಕೆ ಅವರಿಗೆ ರಾಜಸೂಯ ಯಾಗ ಮಾಡಲಿಕ್ಕಿಲ್ಲ. ರಾಜರಾದವರಿಗೆ ರಾಜಸೂಯ ಯಾಗ ಮಾಡಬೇಕು, ರಾಜರೇ ಅಲ್ಲ, ಹೀಗಾಗಿ ರಾಜಸೂಯ ಯಾಗ ಇಲ್ಲ. ಚಕ್ರವರ್ತಿಗಳಾಗಲಿಕ್ಕಿಲ್ಲ ಅವರಿಗೆ. ದೇವರು ಅಶ್ವಮೇಧ ಮಾಡಿದ ಅಷ್ಟೇ, ಅದು 1 ದಿವಸದ್ದು. ಆ ಯಾದವ ವಂಶದಲ್ಲಿ ಬಂದ ಕಾರ್ತವೀರ್ಯಾರ್ಜುನ ಬಿಟ್ರೆ ಇನ್ನೊಬ್ಬ ರಾಜ ಆಗಲಿಲ್ಲ. ಕಾರ್ತವೀರ್ಯಾರ್ಜುನ ಯಾಕೆ ರಾಜ ಆಗಿದ್ದು ಅಂದ್ರೆ ದತ್ತಾತ್ರೇಯ ನಾಮಕ ಪರಮಾತ್ಮನ ಅನುಗ್ರಹದಿಂದ, ಬಿಟ್ರೆ ಇನ್ನೊಬ್ಬರು ರಾಜ ಆಗಲಿಲ್ಲ. ಆ ಪೂರು ತನ್ನ ಇದನ್ನ ಕೊಟ್ಟ, ಯೌವನವನ್ನ ಕೊಟ್ಟ. ಆಮೇಲೆ ಅವನಿಗೆ ವಿರಕ್ತಿ ಬಂದು ಹೊರಟು ಹೋದ. ಆ ಪೂರ್ವ ವಂಶದಲ್ಲಿ ದುಷ್ಯಂತನ ಮಗ ಭರತ, ಅದರಿಂದಾಗಿ ಭಾರತ. ಆದರೆ ಈ ದೇಶಕ್ಕೆ ಭಾರತ ಅಂತ ಹೆಸರು ಬಂದದ್ದು ದುಷ್ಯಂತನ ಮಗನಿಂದ ಅಲ್ಲ. ಈ ಭಾರತ ವರ್ಷ ಅಂತ ಹೆಸರು ಬಂತಲ್ಲ, ಅದಕ್ಕೆ ಹೆಸರು ಬಂದದ್ದು ದುಷ್ಯಂತನ ಮಗನಿಂದ ಅಲ್ಲ, ಋಷಭನಾಮಕ ಪರಮಾತ್ಮನ ಮಗ ಭರತ, ಅವನಿಂದ. ಹಾಗಾದ್ರೆ ಅದಕ್ಕಿಂತ ಮೊದಲು ಈ ದೇಶಕ್ಕೆ ಏನಂತ ಕರೀತಾ ಇದ್ರು? ಆಂಜನಾಭ ಅಂತ ಕರೀತಾ ಇದ್ರು. ಇಡೀ ವರ್ಷಕ್ಕೆ, ಭರತ ವರ್ಷಕ್ಕೆ ಆಂಜನಾಭ ವರ್ಷ ಅಂತ. ಆಮೇಲೆ ಇವರೆಲ್ಲ ಬಂದಿದ್ದು. ಜನ ಎಲ್ಲ ಏನ್ ಅನ್ಕೊಂಡಿದ್ದಾರೆ ಅಂದ್ರೆ ದುಷ್ಯಂತನ ಮಗ ಭರತನಿಂದಾಗಿ ಈ ದೇಶಕ್ಕೆ ಭಾರತ ಅಂತ ಹೆಸರು ಬಂತು ಅಂತ. ಆದ್ರೆ ಅದು ವಾಸ್ತವ ಅಲ್ಲ. ರಾಮಾಯಣಕ್ಕಿಂತ ಮುಂಚೆ ಋಷಭನಾಮಕ ಪರಮಾತ್ಮ ಸ್ವಯಂಭವ ಮನ್ವಂತರದಲ್ಲಿಯೇ ಇದಕ್ಕೆ ಭಾರತ ವರ್ಷ ಅಂತ ಹೆಸರಿತ್ತು. ಈ ರೀತಿ ಸೋಮವಂಶದಲ್ಲಿ ಯಯಾತಿ ಚರಿತೆ 14ನೇ ಆಗ ಋಷಿಗಳು ಕೇಳಿದ್ರು, ಕಿಮರ್ಥಂ ಪೌರವೋ ವಂಶಃ ಶ್ರೇಷ್ಠತ್ವಂ ಪ್ರಾಪ ಭೂತಲೆ ಜ್ಯೇಷ್ಠಸ್ಯಾಪಿ ಯದೋರ್ವಂಶಃ ಕಿಮರ್ಥಂ ಹೀಯತೆ ಶ್ರಿಯಾ. ಋಷಿಗಳೆಲ್ಲ ಕೇಳಿದ್ರು, ಅಲ್ಲ, ಪೂರ್ವವಂಶ ಅಂತನ್ನೋದು ಯಾಕೆ ಶ್ರೇಷ್ಠ ಆಯಿತು? ಹಿರಿಯನಾದರೂ
ಯದುವಂಶ ಯಾಕೆ ಪ್ರಬಲವಾಗಲಿಲ್ಲ? ಮತ್ತೆ ಯಯಾತಿ ಚರಿತೆಯನ್ನು ವಿಸ್ತಾರವಾಗಿ ಹೇಳು. ಆಯಿತು ಅಂತ ಅವನು ಕೇಳಿದ. ಆಗ ಶತಾನೀಕ ಶುರು ಮಾಡಿದ. ಯಯಾತಿ ಪೂರ್ವಜೋಸ್ಮಾಕಂ ದಶಮೋಯ ಪ್ರಜಾಪತೇ. ಯಯಾತಿ ನಮ್ಮ ಪೂರ್ವಜ, ಅವನು 10ನೇಯವನು. ಅವನು ಶುಕ್ರನ ಮಗಳನ್ನ ಯಾಕೆ ಮದುವೆ ಆದ? ಇದನ್ನು ನಾನು ಕೇಳ್ತೇನೆ. ಮತ್ತೆ ಪೂರ್ವವಂಶದಲ್ಲಿ ಯಾರ್ಯಾರು ಬರ್ತಾರೆ ಅವ್ರ ಬಗ್ಗೆ ಎಲ್ಲ ಹೇಳು ಅಂತ. ಆಗ ಶೌನಕರು ಯಯಾತಿಯ ಕಥೆಯನ್ನು ಹೇಳಲಿಕ್ಕೆ ಶುರು ಮಾಡುತ್ತಾರೆ. ಅದನ್ನ ನಾನು ಮುಂದಿನ ಶನಿವಾರವೇ ಹೇಳ್ತೇನೆ. ನಾಳೆ ಭಾನುವಾರ ಪ್ರತಿಪತ್ತಾದ್ದರಿಂದಾಗಿ ನಾನು ಬೇಡ, ನನಗೊಂದು ಸ್ವಲ್ಪ ರೆಸ್ಟ್ ಇರಲಿ. ವಾಸ್ತವವಾಗಿ ಸೋಮವಾರ ನಾನು ತಗೊಂಡೆ, ಅದು ಇದಾಗಲಿಲ್ಲ, ಮಾಡಲಿಕ್ಕಾಗಲಿಲ್ಲ. ಅವತ್ತು ಎಲ್ಲೋ ಹೋಗಿದ್ದು ಬರೋದು ತಡ ಆಯಿತು. ಹಾಗಾಗಿ ನಾಳೆ ಇಲ್ಲ, ಮುಂದಿನ ಭಾನುವಾರ ಅಂದರೆ ಈ ಭಾನುವಾರ, ಈ ನಾಳೆ ಭಾನುವಾರ ಮುಗಿದು ಸೋಮವಾರ ಬರುತ್ತಲ್ಲ, ಆವಾಗ ಮಹಾಭಾರತ ಶುರು ಆಗುತ್ತೆ. ಮತ್ತೆ ಶನಿವಾರ ಭಾನುವಾರ ಈ ಮತ್ಸ್ಯ ಪುರಾಣ ಶುರು ಇರುತ್ತೆ. ನಾಳೆ ಯಾವ ಇದು ಇರಲ್ಲ, ಪಾಠ ಚಿಂತನೆಗಳು ಇರಲ್ಲ. ಕೃಷ್ಣಾರ್ಪಣಮಸ್ತು.